ನೋಡ್ರಿ ರೊಟ್ಟಿ ಊಟ ಮಾಡೋಣ ಬರ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ ಮಾರ್ನಿಂಗ್ ವ್ಯೂಸ್ ಹೆಂಗೈತಿ, ಮಸ್ತ್ ಐತಿ ನೋಡ್ರಿ. ಫುಲ್ ನೇಚರ್ ಅಂತೂ, ಅದ್ರಾಗ ನಮ್ಮ ಮನೆ ಒಂದು ಗಿಡಗಳಂತೂ ಫುಲ್ ನಮ್ಮ ಅಣ್ಣಂದು ಇದು ನೋಡ್ರಿ. ಎಲ್ಲನೂ ಏನು ಮಾಡ್ತಾನಲ್ಲ ಗೊತ್ತಿಲ್ಲ ನೋಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹೂವಿನ ಗಿಡಗಳು ನೋಡ್ಕೊತಾನೆ ನೋಡ್ರಿ. ಫಸ್ಟ್ ಎಲ್ಲದಕ್ಕೂ ನೀರು ಹಾಕೋದು, ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಯಾವುದು ಏನು ಒಂದು ಕೆಲಸ ಒಂದು ಗ್ಲಾಸ್ ತೊಗೊಂಡು ನೀರು ಕೊಡೋಲ್ಲ, ಬಟ್ ಇವಕ್ಕೆಲ್ಲ ಭಾಳ ಕೇರ್ ಮಾಡ್ತಾನೆ ನೋಡ್ರಿ. ಗಿಡಗಳಿಗೆ ನೀರು ಹಾಕೋದು ಅವೆಲ್ಲ ನೋಡ್ಕೊಳ್ಳೋದು. ಬಟ್ ಊರಿಗೆ ಹೋದ್ರು ಸರ್ ಫೋನ್ ಹಚ್ಚಿ ಅದೇ ಕೇಳ್ತಾನೆ ನೋಡ್ರಿ. ಗಿಡಗಳಿಗೆಲ್ಲ ನೀರು ಹಾಕೈತಿಲ್ಲ, ಇದು ಮಾಡೈತಿಲ್ಲ. ಇವತ್ತು ಬರ್ತಾನೆ ನೋಡ್ರಿ ಊರಿಂದ. ಎಷ್ಟು 8-9 ದಿನ ಆಯ್ತು ಬೆಂಗ್ಳೂರಿಗೆ ಹೋಗಿ, ಡ್ಯೂಟಿ ಮೇಲೆ ಬಂದೇ ಇಲ್ಲ. ಬರವತ್ತಿನ ಹೆಂಗೆಲ್ಲೋತೆಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ. ಹಾಯ್ ಫ್ರೆಂಡ್ಸ್, ಎದ್ದು ನೋಡ್ರಿ. ಈಗ ಎದ್ದು ಆ್ಯಸ್ ನೋಡಿದ್ರಲ್ಲ ಮಸ್ತ್ ಕ್ಲೈಮೇಟ್ ನೋಡ್ರಿ. ಬೆಳಗ್ಗೆನೇ ಎದ್ವಿ. ಎಷ್ಟು 6 ಗಂಟೆಗಿನ ಕಡಿಮೆ ಇತ್ತು, ಅವಾಗೇ ಎದ್ದೀವಿ. ಎದ್ದು ಸ್ನಾನನೂ ಆಯ್ತು ನೋಡ್ರಿ. ದೇವ್ರ ಪೂಜೆನೂ ಮಾಡೀನಿ ನೋಡ್ರಿ. ಇಲ್ಲಿ ದೇವ್ರ ಪೂಜೆನೆಲ್ಲ ಆಗೈತಿ. ಹೊರಗಡೆ ರಂಗೋಲಿ ಎಲ್ಲ ಆಗೈತೆ ನೋಡ್ರಿ. ಹೀಗಾಗಿ ಹೋಗಾಕತ್ತಿ ರೆಡಿ ಆಗಾಕತ್ತೀವಿ ನೋಡ್ರಿ. ಜಲ್ದಿನೇ 7 ಗಂಟೆಗೆ ಬರ್ಬೇಕಂತೇಳಿ ನೋಡಿ ಹೊರಗಡೆ ರಂಗೋಲಿನೂ ಹಾಕೀನಿ. ಚಿನ್ನು ಹೀಗಿದ್ದ ನೋಡ್ರಿ. ಜಸ್ಟ್ ಎದ್ದು ಬಂದಿಲ್ಲ ಕೂತಾರೆ. ನಾವು ಅವನಿಗೆ ರೆಡಿ ಮಾಡಬೇಕು. ನಾವು ಮಮ್ಮಿ ತಿರುಗಿ ರೆಡಿ ಆಗಿ ಕೂತಾಳೆ. ಈಗ ಬತ್ತಿ ಹಚ್ಕೊಂಡು ಬರೀ ಪಟ್ ಹೋಗು. ಏನೆಲ್ಲ ಆಗುತ್ತೆಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಅಂತ ಬಿಡಾಕತ್ತೀವಿ ನೋಡ್ರಿ. ಈಗ ರೆಡಿ ಆಗ್ತೀವಿ. ಚಿನ್ನು ರೆಡಿ ಆದ. ಅಲ್ಲೇ ಹೋಗಿ ಸ್ನಾನ ಮಾಡಿಸ್ಬೇಕು ಹೊಳಿ ಜಾಕ ಅಂತೇಳಿ ಹೊಂಟಿವಿ. ಬರೀ ಹೋಗುಮಂತ. ನಮ್ಮ ನಾನು ಬೆಂಗಳೂರಿಂದ ಈಗ ಜಸ್ಟ್ ಬಂದಾನಂತ್ರಿ. ಬಂದಿನ ಬಾಗೇವಾಡಿ ಒಳಗೆ ರೀಚ್ ಆಗ್ಯಾನ. ಬಟ್ ನಮ್ಮ ಮನೆಗೆ ಬಂದಿಲ್ಲ, ಅದಕ್ಕೆ ಸುಮ್ಮಷ್ಟು ಲಾಕ್ ಮಾಡಿ ಹೋಗುತ್ತೇನ. ಬಟ್ಟೆ ಇದೆಲ್ಲ ತೊಗೊಂಡಿವಿ ಅಲ್ಲಿ ಸೊಳಿ ಜಾಕಕ್ಕೆ ಅಂತೇಳಿ. ಒಂದೊಂದು ಜೋಡು ಎಕ್ಸ್ಟ್ರಾ ತೊಗೊಂಡಿವಿ ನೋಡ್ರಿ ಬಟ್ಟೆ. ಅಲ್ಲೇ ಹಾಕೊಳಕಂತೇಳಿ ಬರೀ ಹೋಗಿ. ಬಸ್ ಒಂದು ಏನೈತೆ ಗೊತ್ತಿಲ್ಲ, ಅಲ್ಲಿ ಹೋಗಿಂದೆ ಗೊತ್ತು. ವರ್ಷಕ್ಕೆ ಹೋಗಿ ಎಷ್ಟೊತ್ತಿಗೆ ಬಸ್ ಇದಾವೆ ಅಂತೇಳಿ. ನಮ್ಮನ್ನ ಬಂದ ನೋಡ್ರಿ ಊರಿಂದ. ನಮಗೂ ಹೋಗೋ ಹೊತ್ತಿಗೆ ಹಾಯ್ದ ದಾರಾಗೆ. ಮಮ್ಮಿ ಊರಿಗೆ ಹೋಗಕ್ಕೆ ರೊಕ್ಕ ಕೊಡೋದು ಬಿಡತ್ತ ನೋಡ್ರಿ. ಬಾಯ್ ಹೋಗ್ಬರ್ತೀವಿ. ಬಸ್ಸಿಗೆ ಬಂದು ವೆಯ್ಟ್ ಮಾಡತ್ತೀವಿ ನೋಡಿ. ಜಸ್ಟ್ ಮಿಸ್ ಆಯ್ತು ನೋಡ್ರಿ. ನಾವು ಬಂದು ಬಸ್ ಸ್ಟ್ಯಾಂಡ್ ರೀಚ್ ಆಗೋದಕ್ಕೆ ಒಂದು ಬಸ್ ಮಿಸ್ ಆಯಿತು ನಡುಗುಂದಿಗೆ. ಮತ್ತು ನೆಕ್ಸ್ಟ್ ಬಸ್ ಅದನ್ನು ವೆಯ್ಟ್ ಮಾಡಾಕತ್ತೀವಿ. ಇಷ್ಟೊತ್ತಿಗೆ ಹೋಗ್ತಿದ್ದೆ ನೋಡ್ರಿ. ಜಸ್ಟ್ 10 ಮಿನಿಟ್ಸ್ ವೆಯ್ಟ್ ಮಾಡಿದರೆ ಅಲ್ಲೇ ಸಿಗ್ತಿತ್ತು. ಬಟ್ ಲೇಟ್ ಆಗೋಕೆ ಬಸ್ ಹೋಗೇ ಬಿಡ್ತು. ಜಸ್ಟ್ ನಮ್ಮ ಮುಂದೆ ಹೋಯ್ತು, ಅಲ್ಲಿ ಸ್ಟಾಪ್ ಆಗಲಿಲ್ಲ ಅದು. ಯಾಕಂದ್ರೆ ನಾವು ಕ್ರಾಸಿಗೆ ನಿಂತಿದ್ರೆ ಇದಾಗ್ತಿತ್ತು. ನೋಡೋಣ ಬರ್ರಿ, ವೆಯ್ಟ್ ಮಾಡಾಕತ್ತೀವಿ. ಎಷ್ಟೊತ್ತಿಗೆ ಬರ್ತಾವೆ ತಿರುಗಿ. ಎಷ್ಟು ಟೈಮ್ ನೋಡ್ರಿ, ಇಲ್ಲಿ 8:15 ಆಯಿತು. ಬಸ್ ಅಂತೂ ಸಿಕ್ತು ನೋಡ್ರಿ. ನಡುಗುಂದಿ ಬಸ್ ಎಷ್ಟು 8:45 ಆಗೈತಿ. ಈಗ ಬಿಟ್ಟೈತಿ. ಬಾಗೇವಾಡಿಯಿಂದ ಕಂಟಿನ್ಯೂ ಅದ ನೋಡ್ರಿ. 8 ಗಂಟೆಗೆ 8:15 ಹಿಂಗೆ ಹಾಫ್ ಆನ್ ಅವರ್ಲಿ ಅದಾವತ್ತು ನಡುಗುಂದಿ ಬಸ್. ಜರ್ನಿ ಅಂತೂ ಸ್ಟಾರ್ಟ್ ಮಾಡೀವಿ. ಎಷ್ಟಕ್ಕೆ ಹೋಗಿ ನಡುಗುಂದಿ ಮುಟ್ತೀವಿ ಗೊತ್ತಿಲ್ಲ ನೋಡ್ರಿ. ನಡುಗುಂದಿಗೆ ಬಂದು ಇಳಿದ್ವಿ ನೋಡ್ರಿ. ಬಸ್ ಹುಡುಕಾಡಕತ್ತೀವಿ. ಕೂಡಲ ಸಂಗಮಕ್ಕೆ ಹೋಗ್ಬೇಕಾದ್ರೆ ನಡುಗುಂದಿಯಿಂದ ಇಲ್ಕಲ್ ಬಸ್ ಹತ್ಬೇಕತ್ತದಕ್ಕೆ ಇಲ್ಕಲ್ ಬಸ್ಸಿಗೆ ವೆಯ್ಟ್ ಮಾಡಾಕತ್ತೀವಿ. ಬರೀ ಅದೊಂದು ಸಿಗ್ಬೇಕು. ಈಗ ಆಲ್ರೆಡಿ ನೋಡ್ರಿ ಎಷ್ಟು 9:15 ಆಯ್ತು ನೋಡ್ರಿ. ಬಾಗೇವಾಡಿಯಿಂದ ನಡುಗುಂದಿ ಬರ್ಬೇಕಾದ್ರೆ ಬರೀ ಇಲ್ಲಿಷ್ಟು ಬಸ್ ಹುಡುಕಾಡೋಮಂತ. ಕೂಡಲ ಸಂಗಮ ಬಸ್ ಹತ್ತೀವಿ ನೋಡ್ರಿ. ಸೀಟ್ ಅಂತೂ ಸಿಕ್ಕಿಲ್ಲ, ನಿಂತೀವಿ. ಕೂಡಲ ಸಂಗಮ ಕ್ರಾಸಿಗೆ ಬಂದು ಇಳ್ಕೊಂಡು ನೋಡ್ರಿ. ಇಲ್ಲಿಂದ ಆಟೋಕ್ಕೆ ಹೋಗ್ಬೇಕಂತ ಬಸ್ ಒಳಗೆ ಹೋಗಲಿಲ್ಲ. ಬರೀ ಹೋಗೋಮಿಲ್ಲ ಆಟೋ ಹಿಡ್ಕೊಂಡು. ಕೂಡಲ ಸಂಗಮ ಬಂದು ರೀಚ್ ಆದ್ವಿ ನೋಡ್ರಿ. ಟೈಮ್ ಎಷ್ಟು 10:00 ಆಯ್ತು ನೋಡ್ರಿ. ಕರೆಕ್ಟ್ ಬಿಡ್ಬೇಕಾದ್ರೆ 8:00 ಆಗಿತ್ತು ಬಾಗೇವಾಡಿ. ಇಲ್ಲಿ ಬಂದು 10:00 ರೀಚ್ ಆದ್ವಿ. ನಿಮ್ಮ ಗುಡಿ ಐತೆ ಅದು? ನಿಂದೇನು ಗುಡಿ ಹಂಗಂದ್ರೆ? ಅವಾಗಿಂದ ಬಂದತ್ತೆ.
ಬರೋಬ್ರ ಐತೆ ಇಲ್ಲಿ ಐತ್ಲಿ ಬಿಳಿದು ಈಗ ಹತ್ತಿರ ಫೋಟೋ ಬರ್ತವೆ ನೋಡ್ರಿ ಚಿನ್ನ ಸ್ನಾನ ಮಾಡಿಬಿಟ್ಟು ರೆಡಿ ಆದ್ವಿ ನೋಡ್ರಿ ಎಲ್ಲರೂ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೊಂಟಿವಿ ಈಗ ಮಸ್ತ್ ಜಾಗ ಆಯ್ತು ನೋಡ್ರಿ ಇದ್ರೊಳಗೆ ನೀರೊಳಗೆ ಫುಲ್ ಎಂಜಾಯ್ ಮಾಡಿದ್ವಿ ಚಿನ್ನು ಅಂತೂ ಫಸ್ಟಿಗೆ ಅಂಜಾಕತ್ತಿದ್ದ ಬಟ್ ಆಮೇಲೆ ಫುಲ್ ಖುಷಿ ಆಯ್ತು ನೋಡ್ರಿ ಅವನಿಗೂ ಬರೀ ದೇವ್ರ ದರ್ಶನ ಮಾಡ್ಕೊಂಬರೋ ಮತ್ತೆ ದರ್ಶನಕ್ಕೆ ಹೋಗ್ಬೇಕಾದ್ರೆ 11:30 ಆಯ್ತು ನೋಡ್ರಿ 9:00 ಅಲ್ಲಿ ಬಿಟ್ವಿ 10:00 ಮುಟ್ಟಿದ್ವಿ ಇಲ್ಲ 8:00 ಬಿಟ್ಟಿದ್ವಿ 9:00 10:00 ಮುಟ್ಟಿದ್ವಿ 11:00 ತನಕ ಸ್ನಾನ ಮಾಡೋಕ್ಕೆ ಆಯ್ತು ನೀರೊಳಗೆ ದರ್ಶನಕ್ಕೆ ಹೋಗ್ಬೇಕಾದ್ರೆ 11:00 ಆಯಿತು ಅಲ್ಲಿ ಒಳಗೆ ಅಲ್ಲಿ ಹಂಗೈತಾರ ಗದ್ಲೈತೆ ಏನು ಮಾಡ್ತು ಶಂಭ ಮಾಡಿಸಿ ನಾವು ಹಾಂ ನೀನು ಹಚ್ಕೋ ಮಾಸದ ನೋಡ್ರಿ ನಾಳೆಗೆ ಲಾಸ್ಟ್ ಎಂಡ್ ಐತ್ಲ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದ್ದೇ ಇರ್ತಾರೆ ನೋಡ್ರಿ ದೇವಸ್ಥಾನಗಳಲ್ಲಿ ಅಂದ್ರೆ ಈ ಕಡೆಲ್ಲ ಖಾಲಿ ಅದಾವ ನೋಡಿ ಅಷ್ಟೇನು ಗದ್ಲಿಲ್ಲ ನಾಳೆಗೆ ಒಂದು ಲಾಸ್ಟ್ ಐತೆ ನಾವು ಇದು ಅಧಿಕ ಮಾಸ ಇಲ್ಲೈತೆ ನಾವು ಎಂಟ್ರಿ ಈ ಕಡೆ ಹೋಗ್ಬೇಕು ಕಾಣಿಸ್ತದೆ ಏನು ಮಂತ್ರಲ್ಲ ಏನು ಸುತ್ತ ಹಾಕೋದು ನೀಲಾಂಬಿಕೆ ದರ್ಶನ ತೊಗೊಂಡು ಬಂದ್ವಿ ನೋಡ್ರಿ ಈಗ ಕಾಯಿ ಕೊಡ್ಸ್ಕೊಳ್ಳೋಮು ದರ್ಶನ ಅಂತ ನಿವಾಂತ ಆಯ್ತು ನೋಡ್ರಿ ಕಾಯಿ ಕೊಡೋದು ಕಾಯಿ ಹೊಡ್ಸ್ ನೋಡಿ ದರ್ಶನ ತೊಗೊಂಬಂದು ಒಂದು ಸ್ವಲ್ಪ ಕೂತೀವಿ ನೋಡ್ರಿ ಇಲ್ಲಿ ಈಗ ಹೊರಗೆ ಹೋಗಿ ಒಂದು ಸ್ವಲ್ಪ ಏನಾರ ತಿನ್ಬೇಕು ನೋಡ್ರಿ ಏನ್ ನೋಡ್ರಿ ಹೆಂಗೆ ಕಾಣತಾನೆ
ಅವಂಗ ಬೋಟ್ ಒಳಗೆ ಹೋಗ್ಬೇಕಾಗತ್ತೆ, ಅದಕ್ಕೆ ಫುಲ್ ಸಿಟ್ಕೊಂಡ್ಬಿಟ್ಟ ನಾವು ಬೋಟ್ ಒಳಗೆ ಕರ್ಕೊಂಡು. ಹಾಂ, ಮತ್ತು ನಮ್ಮ ಬಿಟ್ಬಿಟ್ಟು ಮುಂದೆ ಓಡೋಗ್ಯ ನೋಡ್ರಿ, ಅದಕ್ಕೆ ಹೊಡೆದಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಹುಡ್ಕಳ್ಕೊಂಡು ಕೂತೀವಿ, ಅವ ಮುಂದೆ ಹೋಗ್ತಾನ, ಮತ್ತು ಅದಕ್ಕೆ ಸಿಟ್ಟು ಬಂದು ಹೊಡೆದಿಲ್ಲ ಅವನು, ಅದಕ್ಕೆ ಹೊಡೆದಿನಿ. ಮತ್ತು ಹಂಗೆ ಬಿಟ್ಟು ಹೋದ್ರೆ ಹಾಂ 3 ಸಲ ಹೊಡೆದಿಲ್ಲ ನೋಡ್ರಿ. ಮತ್ತು ನೀ ಯಾಕೆ ಹೋಗಿ ಮುಂದೆ ಹೋಗಿ ಇಲ್ಲ, ಅದಕ್ಕೆ ಹೊಡೆದಿನಿ ಬಿಟ್ಟು. ಹ್ಞೂ, ಮತ್ತು ನೀನು ನಾನು ಬಿಟ್ಟು ಹೋಗಿ ಮುಂದೆ ಹೇಳಕ್ಕೆ ಬರೋ ಹೋಗ್ಬಿಟ್ಟು ಪಟ್ ಏ ಬಾರೋ ಚಿನ್ನ ನೋಡ್ರಿ. ಬೋಟ್ನ್ಯಾಗ ಕೊಡು ಮತ್ತನಾತನ, ಅದಕ್ಕೆ ಬೋಟ್ನ್ಯಾಗ ಕೊಡಕ್ಕೆ ಹೊಂಟಿ ನೋಡ್ರಿ. ಬೋಟ್ ಅನ್ನಾತನ. ಎಷ್ಟೊತ್ತಾಯ್ತು? ಅದು ಫುಲ್ ಆಯ್ತು ಈಗ. ನೋಡಿ ನಮ್ಮ ಬೋಟಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ. ಚಿನ್ನು ನೋಡ್ರಿ ಅಲ್ಲಿ ಹೋಗ್ತಾನ ಅಂಜಿ. ಏ ಚಿನ್ನು, ಮಜ್ಜಿಗೆ ಕುಡಿಚಿನು ಚಲೋ ಅದಾವ. ಕುಡಿತೀನಿ ಚಿನ್ನು. ಇದು ಇವನಿಗೊಂದು ಕೊಡು, ಇವಾಗ ಕುಡಿತಾನೆ ನೋಡಿ. ಇವನಿಗೊಂದು ಕೊಡ್ರಿ, ವೀರೇಶಿಗೆ. ಬೇರೆ ಒಂದು ಚಲೋ ಇರ್ತಾವೆ ನೋಡ್ರಿ, ಜಾಸ್ತಿ ಇರ್ತಾವೆ ಎಲ್ಲ ಕಡೆ. ನಂಗೆ ಮಜ್ಜಿಗೆ ಅಷ್ಟು ಇಷ್ಟ ಆಗಲ್ಲ. ನಾನು ಯಾವಾಗಲೂ ಮಜ್ಜಿಗೆ ಕುಡಿಯಂಗಿಲ್ಲ, ಲಸ್ಸಿ ಕುಡಿತೀನಿ ಕರೆ, ಮಜ್ಜಿಗೆ ಇಷ್ಟ ಆಗಲ್ಲ ನಂಗೆ ಅಷ್ಟು. ಹ್ಞೂ, ನೀ ಕುಡಿ ಅಂದೆ. ಹಂಗೆ ಹಿಡಿ. ಸ್ವಲ್ಪ ಲೈಟಾಗಿ ಹೊಳಿಯೈತಿ. ಪೇರು ನೋಡ್ರಿ, ಮಸ್ತ್ ಅದಾವ. ಪೇರು ಹಣ್ಣು ತಿನ್ನಾತಿ. ₹10 ಒಂದತ್ತ. ಸಂಗಮದಿಂದ ಬಂದು ಇಲ್ಲಿ ಹಳ್ಳಿ ಮನೆ ಹೋಟೆಲ್ ನೋಡ್ರಿ, ಎಲ್ಲಿ ಜಾಸ್ತಿ ಇಲ್ಲ. ನಮ್ಗೆ ಊಟ ಬೇಕಾಗಿತ್ತು, ಅದಕ್ಕೆ ಇಲ್ಲಿ ನಾವು ಟ್ರಿಪ್ಪ ನಾವು ಬುತ್ತಿನ ತೊಗೊಂಬಂದಿದ್ದಕ್ಕೆ ಊಟ ಮಾಡ್ಬೇಕಂತ ಬಂದಿ ನೋಡ್ರಿ. ಇಲ್ಲಿ ಎಲ್ಲಿ ಜಾಸ್ತಿ ಹೋಟೆಲ್ ಇಲ್ಲ ನೋಡ್ರಿ, ಊಟ ಮಾಡತ್ತೀವಿ ನೋಡ್ರಿ. ಇಲ್ಲಿ ಬಂದು ಫುಲ್ ಸೆಕೆ ಅಂದ್ರೆ ಸೆಕೆ ಐತಿ. ಚಪಾತಿ ಊಟ ತೊಗೊಂಡ್ರು ₹90 ಆಯ್ತು, ರೊಟ್ಟಿ ಊಟ ತೊಗೊಂಡ್ರು ₹90 ಆಯ್ತು. ಚಿನ್ನು ನೋಡ್ರಿ, ರೊಟ್ಟಿ ಊಟ ಮಾಡೋಣ ಬರ್ರಿ. ರೊಟ್ಟಿ ಊಟ ಆಯ್ತು ನೋಡ್ರಿ. ಊಟ ಮಾಡಿ ಚಹಾ ಕುಡಿಯತ್ತೀವಿ. ಮ್ಯಾಟ್ ಅವನಿಗೆ ಬೇಕಲ್ಲ ಊಟ ಮಾಡೋಣ. ಬಸ್ ಹತ್ತಿಬಿಟ್ಟು ಒಂದು ಮುಗಿತೀನಿ, ಡೈರೆಕ್ಟ್ ಹೋಗೋದು. ನೋಡ್ಬೇಕು, ಬಿಜಾಪುರ ಡೈರೆಕ್ಟ್ ಬಸ್ ಇದ್ದರೆ ಬಿಜಾಪುರಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಬಾಯಿವಾಡಿ ಹೋಗ್ತೀವಿ. ಊರಿಂದ ಬಂದೆ ನೋಡ್ರಿ. ಊರಿಂದ ಬಂದು ಡೈರೆಕ್ಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೊಂಟಿ ನೋಡ್ರಿ. ಅಲ್ಲಿ ಕರೆಕ್ಟ್ ಬಸ್ನಾಗೆ ಸ್ವಿಚ್ ಆಫ್ ಆಗ್ಬಿಡ್ತು ನೋಡ್ರಿ ಫೋನ್. ಅದಕ್ಕೆ ಅಲ್ಲಿಂದ ಏನು ಲಾಗ್ ಮಾಡಲಿಲ್ಲ. ಕಂಟಿನ್ಯೂ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕರೆಕ್ಟ್ ಎಷ್ಟು 4:30 ಆಯ್ತು ನೋಡಿ. ಬರಬೇಕಾದ್ರೆ ಬಸ್ನೂ ಸಿಕ್ತು, ಸೀಟ್ನೂ ಸಿಕ್ಕಿತ್ತು ನೋಡ್ರಿ. ಹಂಗಾಗಿ ಜಲ್ದಿನೇ ನಾ ಡೈರೆಕ್ಟೇ ಟಿಕೆಟ್ ತೆಗ್ಸಿದ್ದಲ್ಲ, ಹಂಗಾಗಿ ಜಲ್ದಿ ಬಂದು ರೀಚ್ ಆದು ಬಿಜಾಪುರ. ಇಲ್ಲಾಂದ್ರೆ ನಾ ಅಲ್ಲಿ ಅಂದ್ಕೊಂಡಿದ್ದೆ ಲೇಟ್ ಆಗುತ್ತೇನೆ ಅಂದ್ಕೊಂಡಿದ್ದೆ ನೋಡ್ರಿ. ಯಾಕಂದ್ರೆ ಅಲ್ಲಿಂದ ಬರ್ಬೇಕಾದ್ರೆ 5-6 ಆಗುತ್ತೆ. ಡ್ಯೂಟಿಗೆ ಜಲ್ದಿ ಹೋಗೋದು ಆಗುತ್ತಿಲ್ಲ ಅಂತ ಮಾಡಿದ್ದೆ. ಬಟ್ ಡೈರೆಕ್ಟ್ ಬಸ್ ಹಿಡಿದಿದ್ದಕ್ಕೆ ನಿಡ್ಕುಂದಿಯಿಂದ ಬಿಜಾಪುರ ತನಕ 1 hour ಒಳಗೆ ಬಂದೆ. ಈಗ ಡ್ಯೂಟಿಗೆ ಹೊಂಟಿ ನೋಡ್ರಿ. ಡ್ಯೂಟಿ ಇವತ್ತು ಈವ್ನಿಂಗ್ ಐತಿ, 5 ಗಂಟೆಯಿಂದ 9:30. ಬಟ್ ದೇವ್ರ ದರ್ಶನನೂ ಚಲೋ ಆಯಿತು, ಮತ್ತು ಎಲ್ಲನೂ ಚಲೋ ಆಯಿತು. ಈಗ ಡ್ಯೂಟಿಗೂ ಆಯಿತು ನೋಡ್ರಿ. ಅದೊಂದು ಸಮಾಧಾನ ಆಯ್ತು ನೋಡಿ. ಎಲ್ಲನೂ ಒಂದು ಟೈಮಿಗೆ ಆಯಿತು.
ವಾದನ ಆಯ್ತು, ಹೊಳೆ ಜಳಕ ಮಾಡಿಸ್ಬೇಕು, ಚಿನ್ನಗೂ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಸಕ್ಸಸ್ಫುಲ್ ಆಯಿತು. ಮತ್ತು ನಾಳೆ ಅಧಿಕ ಮಾಸ ಮುಗಿತು ನೋಡ್ರಿ, ನಾಳೆ ಒಂದು ಲಾಸ್ಟ್ ಐತಿ. ಮರಿ ಹೋಗೋಮೇನು ಡ್ಯೂಟಿಗೆ ಬಂದೆ ನೋಡ್ರಿ. ಚಾಚಿ ಚಾ ತೊಗೊಂಬ, ಚಾ ಕುಡಿಯಾತೀನಿ. ಚಾ ಕುಡಿ ಮರಿಲ್ಲ ಮೇಡಮ್. ಚಾದೇ ಲಾಗ್ ಜಾಸ್ತಿ ಇರ್ತೈತೆ ನಂದ್ರೆ ಹೋಗಿ ಎಲ್ಲರೂ ಎಷ್ಟರ ಚಾ ಕುಡ್ತೀರಂತಾರೆ. ಕುಡಿದ್ನ 2 ಟೈಮ್ ಕುಡಿತೀನಿ. ಬರೀ ಚಾ ಕುಡಿ ಎಲ್ಲರೂ. ಚಾಚಿ ಪಾರ್ಟಿ ಇಲ್ಲ ನೋಡ್ರಿ, ಕುಡಿಸ್ತೀವಿ. 3 hours later. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡ್ರಿ. ಇಲ್ದ ಬುಕ್ಸ್ ಕೊಟ್ಟಾರ ನೋಡ್ರಿ, ಕಿಟ್ಟ ಸ್ಕೂಲ್ ಕಿಟ್ಟ. UKG ನೋಡ್ರಿ, ಇಷ್ಟು ಬುಕ್ ಅದಾವ ನೋಡ್ರಿ, 10-12 ಬುಕ್ ಅದಾವ ಬರೀ ಜಸ್ಟ್ UKG ಇದಾನ. ಇವೆಲ್ಲ ಬುಕ್ ಇವು ಟ್ರಾನ್ಸ್ಪರೆಂಟ್ ಕವರ್ ಹಾಕ್ಕೊಡ್ಬೇಕು ನೋಡ್ರಿ ಕಂಪಲ್ಸರಿ ಅವ್ರ ಸ್ಕೂಲಿಗೆ. ಮತ್ತು ಪ್ರತಿ ವರ್ಷವೂ ಅವ್ರದ್ದು ಸ್ಕೂಲ್ ಫೀಸ್ ಜೊತೆ ಬುಕ್ಸ್, ಆಮೇಲೆ ಕ್ಯಾಪ್, ಒಂದು ಸ್ಕೂಲ್ ಬ್ಯಾಗ್, ವರ್ಷ ಒಂದು ಸ್ಕೂಲ್ ಬ್ಯಾಗ್ ಬೇರೆ ಕೊಡ್ತಾರೆ ನೋಡ್ರಿ. ಮತ್ತು ಸ್ಕೂಲ್ ಡ್ರೆಸ್ನೂ ಕೊಟ್ಟಾರ ನೋಡ್ರಿ. ಸ್ಕೂಲ್ ಡ್ರೆಸ್, ಸ್ಕೂಲ್ ಬ್ಯಾಗ್ ಎಲ್ಲ ಫುಲ್ ಅವರೇ ಕಿಟ್ ಅವರೇ ಕೊಡ್ತಾರೆ ನೋಡ್ರಿ ಸ್ಕೂಲ್ ಹೊತ್ತಿನ. ಅದಕ್ಕೆ ಈ ಕವರ್ ಹಾಕೋದು ಕೂತೀನಿ. ಟೈಮ್ ಎಷ್ಟು 10 ಗಂಟೆ ಆಗೈತಿ. ಬರೀ ಪಟ ಹಾಕೊಬೇಕು ಕವರ್. ಈಗ ಒಂದಿಷ್ಟು ಕವರ್ ಹಾಕಿದೆ ನೋಡಿ, ಸ್ವಲ್ಪ ಬಿಟ್ಟು ವಿನ ಒಂದಿಷ್ಟು ಅದಾವು, ನಾಳೆ ಹಾಕಿದ್ರೆ ಆಯ್ತು ಅಂತೇಳಿ. ಟೈಮ್ ಭಾಳ ಆಗೈತಿ, ಮತ್ತು ಮಾರ್ನಿಂಗ್ ಶಿಫ್ಟ್ ಡ್ಯೂಟಿಗೆ ಹೋಗಬೇಕು. ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಐತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.